ಎಲ್ರಿಗೂ ನಮಸ್ಕಾರ. ಬೆಳಗಿನ ರೊಟೀನ್ ಇವತ್ತು ಮಳೆ ಜೊತೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಳೆಗಾಲದಲ್ಲಿ ಇದೊಂದು ಪುಟ್ಟ ರೊಟೀನ್ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನೆಲ್ಲ ಚೆಕ್ ಮಾಡಿಕೊಂಡು ಯಾವ ಪಾಟಲ್ಲಿ ಜಾಸ್ತಿ ನೀರು ನಿಂತಿದೆ, ಯಾವ ಪಾಟಲ್ಲಿ ನೀರು ಚೆನ್ನಾಗಿ ಫಿಲ್ಟರ್ ಆಗಿದೆ ಅಂತ ನೋಡಿಕೊಂಡು ಪಾಟಲ್ಲಿರೋ ನೀರೆಲ್ಲನೂ ಹೊರಗಾಕಿ ಬರ್ತೀನಿ. ಸೊ ಈ ರೀತಿ ಪಾಟಲ್ಲಿ ನೀರು ನಿಂತರೆ ಏನಾಗುತ್ತೆ ಅಂದರೆ ಗಿಡದ ಬೇರು ಕೊಳೆಯುವಂಥ ಚಾನ್ಸಸ್ ಇರುತ್ತೆ. 2 ದಿನಗಳಿಗಿಂತ ಹೆಚ್ಚಾಗಿ ಈ ಪಾಟ್ಗಳಲ್ಲಿ ನೀರು ಶೇಖರಣೆಯಾಗಿದ್ದರೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ, ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನೀರನ್ನು ಹೊರಗಾಕಿ ಬರ್ತೀನಿ. ಸೊ ಬೆಳಗ್ಗೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಒಳಗಡೆ ಬಂದು ನಾನು ಟಿಫನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗಿದ್ದರೂ ಜಾಸ್ತಿ ಮಳೆ ಆಗಿದ್ದರಿಂದ ಮಕ್ಕಳಿಗೆ ಲೀವ್ ಇತ್ತು. ಇವತ್ತು ಚಪಾತಿ ಹಾಗೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮನೇಲಿ ಚಪಾತಿ ಮಾಡಿದ ದಿನ ಮಾತ್ರ ಇನ್ನೊಂದು ತಿಂಡಿನೂ ಮಾಡಬೇಕು, ಯಾಕಂದರೆ ಒಬ್ಬರಿಗೆ ಇಷ್ಟವಾಗಿರೋ ತಿಂಡಿ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಇವತ್ತು ಹೇಗಿದ್ರೆ ಸ್ಕೂಲ್ ರಜೆ ಇದ್ದಿದ್ದರಿಂದ ಮಾತ್ರ 2 ಟಿಫನ್ ಮಾಡಿದೆ, ಇಲ್ಲ ಅಂದರೆ ನಾನು ಒಂದೇ ಟಿಫನ್ ಮಾಡ್ತಾಯಿದ್ದೆ. ಲೇಟ್ ಆಗೋಗ್ಬಿಡುತ್ತೆ, ಟೈಮ್ ಸಾಲೋದಿಲ್ಲ. ಅನ್ಸಕ್ಕಂಗೆ ಚಪಾತಿ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ದೋಸೆ ಹಾಕೋಟೆ ಒಳಗೆ ಅಂದರೆ ತಿನ್ನೋದು ಬಹಳ ಕಮ್ಮಿ ಮಕ್ಕಳು. ಕಟ್ ಮಾಡಿ ಹಾಕಿದ್ರೆ ಸಪ್ರೇಟಾಗಿ ಎತ್ತಿಟ್ಬಿಡ್ತಾರೆ. ಹಾಗಾಗಿ ತುರಿದ್ಬಿಟ್ಟು ಈ ರೀತಿ ಡ್ರೈ ಪಲ್ಯ ಮಾಡ್ಕೊಡ್ತೀನಿ. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ. 3 ಆನಿಯನ್ನ ಪುಡಿ ಪುಡಿಯಾಗಿ ಕಟ್ ಮಾಡಿಕೊಂಡು ಖಾರಕ್ಕೆ ಒಂದು 5 ರಿಂದ 6 ಹಸಿರುಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರುಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆ. ಇದ್ರ ಜೊತೆಗೆ ಒಗ್ಗರಣೆ ಹಾಕ್ಬೇಕಾದ್ರೇ ಕಡಲೆಬೇಳೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೊಂಡು ತುರಿದಿಟ್ಕೊಂಡಿರೋ ಬೀಟ್ರೂಟನ್ನು ಕೂಡ ಡ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಪಲ್ಯ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಕಿಚನ್ ಕೌಂಟರ್ ಟಾಪ್ ಯಾವಾಗಲೂ ಕ್ಲೀನಾಗಿರಬೇಕು ಅಂತ ಅಂದರೆ ಕುಕಿಂಗ್ ಮಾಡಬೇಕಾದ್ರೆ ಕೆಲವೊಂದು ಕ್ಲೀನಿಂಗ್ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಚಪಾತಿನ ಲಟ್ಸ್ಬೇಕಾದ್ರೆ ಕೆಳಗಡೆ ಒಂದು ಹ್ಯಾಂಡ್ ಟವಲ್ನ ಹಾಕೊಂಡು ಚಪಾತಿ ಲಟ್ಸೋದ್ರಿಂದ ಡಸ್ಟ್ ಕೂಡ ಕಮ್ಮಿ ಆಗುತ್ತೆ. ಕಿಚನ್ ಕೌಂಟರ್ ಟಾಪ್ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು. ಕಿಚನ್ ಕೌಂಟರ್ ಟಾಪ್ ಕ್ಲೀನ್ ಮಾಡೋಕ್ಕಾಗಿ ಈ ರೀತಿ ಕಿಚನ್ ಕ್ಲೀನಿಂಗ್ ಟವಲ್ನ ತಗೊಂಡಿದ್ದೀನಿ. ಇದನ್ನ ಈಸಿಯಾಗಿ ಈ ರೀತಿ ಟೇರ್ ಮಾಡ್ಕೊಬಹುದು. ಈ ಕ್ಲೀನಿಂಗ್ ಟವಲ್ ಲಿಂಕ್ ಅನ್ನ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.